ಪ್ರತಿಭಟನೆಗೆ ಮುಂದಾಗಿದ್ದಾರೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ನೌಕರರು. ಅವರಿಗೆ ಒಂದು ಶಾಕ್ ನೀಡಲಾಗಿದೆ. ಸಾರಿಗೆ ಇಲಾಖೆಯಿಂದ ಮಹತ್ವದ ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮೇ 20ರಿಂದ ಸಾರಿಗೆ ನೌಕರರ ಅನಿರ್ದಿಷ್ಟ ಅವಧಿಗಳ ಮುಷ್ಕರವನ್ನ ನಡೆಸಲಿಕ್ಕೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ನಿರ್ಧಾರವನ್ನು ಮಾಡಿದೆ. ಆದ್ರೆ ಸರ್ಕಾರದ ವಿರುದ್ಧದ ಸಾರಿಗೆ ನೌಕರರ ಹೋರಾಟವನ್ನ ಹತ್ತಿಕ್ಲಿಕ್ಕೆ ಅಂತ ಹೇಳಿ ಸಾರಿಗೆ ಇಲಾಖೆ ಮುಂದಾಗಿದೆ. ಎಲ್ಲಾ ನಿಯಮಗಳಿಗೂ ಕೂಡ ಮಹತ್ವದ ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ನೋ ವರ್ಕ್ ನೋ ಪೇ ಆದೇಶವನ್ನ ಹೊರಡಿಸಿದ್ದು ರಜೆ ಹಾಕಿದವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಸಾರಿಗೆ ನೌಕರರಿಗೆ ಅವಕಾಶ ಇಲ್ಲ. ಮೇ 20ಕ್ಕೆ ಸಾರಿಗೆ ನೌಕರರ ಅನಿರ್ದಿಷ್ಟ ಅವಧಿಗಳ ಕಾಲ ಮುಷ್ಕರಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದು ಒಂದ್ ಸೈಡ್ ಆದ್ರೆ, ಇನ್ನೊಂದ್ ಸೈಡು ಈ ಬಾರಿ ಬಸ್ ಸಂಚಾರ ಸ್ಥಗಿತಗೊಳಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿಕ್ಕೆ ಸಾರಿಗೆ ನೌಕರರು ಸಂಘಟನೆಗೆ ಮುಂದಾಗ್ತಾ ಇರೋದು ವಿಚಾರ. ಆದ್ರೆ ಮುಷ್ಕರ ಮಾಡುವುದಕ್ಕೆ ಸಾರಿಗೆ ನೌಕರರಿಗೆ ಅವಕಾಶ ಇಲ್ಲ ಅಂತ ಹೇಳಿ ಸುತ್ತೋಲೆ ಹೊರಡಿಸಲಾಗಿದೆ ಇಲಾಖೆ. ಅನಿವಾರ್ಯವಾದ ಹೊರತು ಯಾವುದೇ ನೌಕರರಿಗೂ ಕೂಡ ರಜೆಯನ್ನ ಕೊಡೋದಿಲ್ಲ. ಅಂದ್ರೆ ಏನೋ ಫಂಕ್ಷನ್ ಅಥವಾ ಅನಿವಾರ್ಯ ಸ್ಥಿತಿಯೋ ಆರೋಗ್ಯ ಸ್ಥಿತಿ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ಅಂತವರಿಗೆ ನಿಮ್ಗೆ ರಜೆ ಕೊಡ್ತೀನಿ, ಆದ್ರೆ ನೀವು ಹೋಗಿ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಅಂತವ್ರಿಗೆ ರಜೆ ಕೊಡೋದಿಲ್ಲ ಅಂತ ಹೇಳಿ ಈಗ ಆಲ್ರೆಡಿ ಆದೇಶವನ್ನ ನೀಡಲಾಗಿದೆ. ಇನ್ನು ಶಿಸ್ತು ಕ್ರಮವನ್ನ ಜರುಗಿಸಲಿಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಕೆಲಸಕ್ಕೆ ಹಾಜರಾಗದೆ ಹೋದ್ರೆ ವೇತನ ಕಡಿತಗೊಳಿಸಬೇಕು, ಅನಿವಾರ್ಯವಿದ್ರೆ ಮಾತ್ರ ರಜೆಯನ್ನ ನೀಡಬೇಕು. ಮೇ 20ಕ್ಕೆ ಸಾರ್ವಜನಿಕರಿಗೆ ರಜೆ ನೀಡುವಂತಿಲ್ಲ. ಹಾಗೆ ಮುಷ್ಕರದ ದಿನ ಕೆಲಸಕ್ಕೆ ಗೈರಾಗುವಂತಹ ಕಾರ್ಮಿಕರ ಮೇಲೆ ಶಿಸ್ತು ಕ್ರಮವನ್ನ ಜರುಗಿಸಲಾಗುತ್ತೆ ಅಂತ ಸೂಚನೆಯನ್ನ ನೀಡಲಾಗಿದೆ. ಇಸ್ಮಾ ಜಾರಿ ಮಾಡ್ತೀನಿ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ನೀವ್ ಏನೇ ಮಾಡಿದ್ರು ಕೂಡ ನಮಗ್ ಬೇಕಾಗಿರುವಂತಹ ಮೂಲಸೌಕರ್ಯಗಳನ್ನು ನೀವು ನಮಗೆ ಒದಗಿಸಿಕೊಡಬೇಕು ಅಂತ ಹೇಳಿ ನೌಕರರು ಪಟ್ಟಿಡ್ಕೊಂಡು ಕೂತಿದ್ರು. ಅವ್ರದ್ದೇನಪ್ಪ, ಕೊರೋನಾ ಸಮಯದಲ್ಲಿ ಒಂದಿಷ್ಟು ದುಡ್ಡನ್ನ ಹಿಡಿದಿಟ್ಕೊಳ್ಳಲಾಗಿದೆ, ಆ ದುಡ್ಡನ್ನ ನಮಗ್ ಕೊಡಿ, ಹಾಗೆ ನಮ್ಮ ಒಂದು ಸ್ಯಾಲರಿಯನ್ನ ಜಾಸ್ತಿ ಮಾಡಿ ಪ್ರತಿ ತಿಂಗಳು ಕರೆಕ್ಟ್ ಆಗಿ ನಮ್ಗೆ ಸ್ಯಾಲರಿ ಬಂದ ಬೀಳ್ಲಿ ನಮ್ಮ ಅಕೌಂಟಿಗೆ ಅಂತ ಹೇಳ್ಕೊಂಡು ಇನ್ನೂ ಸಾಕಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಬೇಡಿಕೆಯನ್ನ ಮುಂದಿಟ್ಕೊಂಡು ಅವರು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಈ ಹಿಂದೆಯೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾರೆ. ಆಗ ಸರ್ಕಾರ ಬಂದು ಅವರಿಗೆ ಸಮಾಧಾನ ರೀತಿಯಲ್ಲಿ ಸಾಕಷ್ಟು ಮಾತುಗಳನ್ನ ಆಡ್ತಾರೆ. ಸಿದ್ದರಾಮಯ್ಯ ಅವರೇ ಬಂದು ಸಮಾಧಾನ ರೀತಿಯಲ್ಲಿ ಮಾತಾಡ್ತಾರೆ. ಆಗ್ಲೂ ಕೂಡ ಅವರು ಸಮಾಧಾನ ಆಗದೆ ಈಗ ಮತ್ತೆ ಅನಿರ್ದಿಷ್ಟ ಅವಧಿಗಳ ಕಾಲ ಹೋರಾಟವನ್ನ ಮಾಡ್ತೇನೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವರೇ ಇವರು 10 ದಿನಕ್ಕೆ 15 ದಿನಕ್ಕೆ ಹೋರಾಟ ಮಾಡ್ತೀನಿ ಅಂತ ಕೂತ್ರೆ ಜನಸಾಮಾನ್ಯರೇನ್ ಮಾಡಬೇಕು? ಜನಸಾಮಾನ್ಯರು ಎಲ್ಲಿ ಹೋಗ್ಬೇಕು? ನಾವು ನಂಬ್ಕೊಂಡಿದ್ದಿದ್ದೇ ಗೌರ್ಮೆಂಟ್ ಬಸ್ನ, ಆದ್ರೆ ಹೆಣ್ಣು ಮಕ್ಕಳೇನು ಮಾಡಬೇಕು? ನಮ್ಗೆ ಫ್ರೀ ಟಿಕೆಟ್ ಬೇರೆ ಕೊಟ್ಟಿದ್ದೀರಾ? ಈ ಪ್ರಶ್ನೆಗಳು ಸಾರ್ವಜನಿಕರ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಇಲ್ಲಿ ಸರ್ಕಾರದ ಬೊಕ್ಕಸ ಏನಾದ್ರೂ ಖಾಲಿ ಆಗಿದೆಯಾ? ನಿಮಗೆ ಅವ್ರಿಗೆ ಅಮೌಂಟ್ ಕೊಡೋಕೆ ಆಗ್ತಾ ಇಲ್ವಾ? ಅವ್ರನ್ನ ಸಂಭಾಳಿಸಕ್ ಆಗ್ತಾ ಇಲ್ವಾ? ಮತ್ತೆ ಯಾಕೆ ಅಧಿಕಾರದ ಒಂದು ಚೇರ್ ಮೇಲೆ ಕೂತ್ಕೊಂಡಿದ್ದೀರಾ ಅಂತ ಹೇಳಿ ವಿರೋಧ ಪಕ್ಷದವರು ಮಾತನಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಸರ್ಕಾರವೇ ನೀಡಬೇಕು, ಸಿದ್ದರಾಮಯ್ಯ ಅವರೇ ನೀಡಬೇಕು. ರಾಮಲಿಂಗ ರೆಡ್ಡಿ ಅವರು ನೀಡಿದ್ರು ಪರವಾಗಿಲ್ಲ. ನಿಮ್ಗೆ ಏನನ್ಸುತ್ತೆ ವೀಕ್ಷಕರೇ? ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು ವೇಗ ನಮ್ಮದು.